ಸೊ ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗು ಏನಿಲ್ಲ, ಸೊ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಏನು ಉದ್ದೇಶ ಅಂದರೆ, ಸೊ ಮೊನ್ನೆ ನನ್ನ ವ್ಲಾಗ್ಸ್ ನೋಡಿದ್ದೀರಾ ಕೆಲವರು. ಅದರಲ್ಲಿ ಬಂಡಿ ಅಂದರೆ ಕೊಯಮತ್ತೂರಿಂದ ಬರುವಾಗ ಅಥವಾ ಹೋಗುವಾಗ ಎರಡೂ ಟೈಮು. ಸೊ 9 ಗಂಟೆ ಆದ ನಂತರ ಗಾಡಿಗಳನ್ನ ಬಿಡ್ತಾಯಿದ್ರು, ಮತ್ತು ಅದಾದ ನಂತರ ಈಗ ಫಾರೆಸ್ಟ್ ಒಳಗೆ ವೆಹಿಕಲ್ ಟೈಮ್ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರಂತೆ. ಸೊ ಅವತ್ತು ನೋಡಿದ್ದೀರಾ. ಸೊ ಆ್ಯಕ್ಚುಲಿ ಅದೊಂದು ವಿಡಿಯೋ ಬೈಟ್ ಇತ್ತು, ಸೊ ಡಿಲೀಟ್ ಆಗಿದೆ. ಬೇಕು ಅಂತಲೇ ಕೆಲವನು ಬೇವರ್ಸಿ ನನ್ನ ಮಗ ಆನೆ ಹತ್ರಕ್ಕೆ ಬೇಕು ಅಂತ ಅದ್ರ ಪಾಡ್ಗೆ ನಿಂತಿದ್ದಕ್ಕೆ ಇವನೇ ಕಾರ್ ತೊಗೊಂಡೋಗಿ ಅದನ್ನು ಸಿಟ್ಟು ಬರೋ ಥರ ಮಾಡ್ದ. ಸೊ ಆ ಥರ ಎಲ್ಲ ಸೀನ್ಗಳಾಗುತ್ತೆ ನೈಟಲ್ಲಿ. ಯಾಕಂದರೆ ಈಗ ಆಲ್ರೆಡಿ ರಿಲ್ಯಾಕ್ಸೇಷನ್ ಇರೋದ್ರಿಂದ ಪ್ರಾಣಿಗಳೆಲ್ಲ ದಾರಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸಂಜೆ ಹೊತ್ತಾದ ನಂತರ. ಸೊ ಈಗ ಮತ್ತೆ ರಿಲ್ಯಾಕ್ಸೇಷನ್ ಲಿಫ್ಟ್ ಆಫ್ ಮಾಡಿದ್ರೆ ಬೇರೆ ರೀತಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಆ ಲಿಂಕಲ್ಲಿ ನೀವು ಪೆಟಿಷನ್ಗೆ ಸೈನ್ ಮಾಡಿ. ಏನಕ್ಕೆ ಅದು ಪೆಟಿಷನ್ ಅಂದರೆ, ರಿಲ್ಯಾಕ್ಸೇಷನ್ನ ತೆಗಿಬಾರ್ದು ಅಂತ. ಅಂದರೆ ಫಾರೆಸ್ಟಲ್ಲಿ ನೈಟ್ ಟೈಮು ಗಾಡಿಗಳನ್ನ ಈಗ ಬ್ಯಾನ್ ಮಾಡಿದರು. ಸೊ ಆ ಗಾಡಿಗಳನ್ನ ಬ್ಯಾನ್ ಮಾಡಿ ಬ್ಯಾನ್ನ ತೆಗೀರಿ ಅಂತ ಹೇಳಿ ಈ ರಿಲ್ಯಾಕ್ಸೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕೆಳಗಡೆ ಲಿಂಕಲ್ಲಿ ಆ ಪೆಟಿಷನ್ ಇದೆ. ಸೊ ಆ ಲಿಂಕಲ್ಲಿ ನಿಮ್ಮದು ಸಿಗ್ನೇಚರ್ ಹಾಕಿ ಒಂದು ಪೆಟಿಷನ್ ರೈಸ್ ಮಾಡಿ. ಸೊ ಕೆಲವ್ರಿಗೆ ಅಂದರೆ ಯಾರು ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಅಷ್ಟೇ ಈ ವಿಡಿಯೋ. ನೆಕ್ಸ್ಟ್ ಹೋಗ್ತಾ ವ್ಲಾಗ್ ಏನು ಅಂತ ಗೊತ್ತಾಗುತ್ತೆ. ಸೊ ಈಗ ಮೈಸೂರಿಗೆ ನಮ್ಮ ಪಯಣ. ಸೊ ಮೈಸೂರಲ್ಲಿ ಮಹೀಂದ್ರ ಟ್ರ್ಯಾಕ್ಟರ್ ಶೋರೂಮಿಗೆ ಹೋಗಬೇಕು, ಮತ್ತು ಅದಾದ ನಂತರ ಒಂದು 2-3 ಕೆಲಸಗಳಿವೆ. ಸೊ ಮತ್ತು ಒಂದು ಸ್ಪೆಷಲ್ ಹೋಟೆಲ್ ಕರ್ಕೊಂಡು ಹೋಗ್ತೀನಿ. ಸೊ ನಾನೀಗ ಶಾರ್ಟ್ಕಟ್ಟಲ್ಲಿ ಹೋಗ್ತಾಯಿದ್ದೀನಿ. ಸೊ ಅಂದರೆ ಇದು ಹಂಪಾಪುರ ರೈಲ್ವೆ ಗೇಟು. ಸೊ ಇದಾದ ನಂತರ ರೈಟಿಗೆ ರೋಡ್ ಬರುತ್ತೆ, ಅದು KR ನಗರ ಹೋಗುತ್ತೆ. ಸೊ ಲೆಫ್ಟಿಗೆ ಸಾಗರಕಟ್ಟೆ. ಸೊ ಈ ರೂಟು ಬೈಕಲ್ಲಿ ಹೋಗೋರಿಗೆ ಒಳ್ಳೆಯದು. ಅದು ಏನಕ್ಕೆ ಅಂತ ಹೇಳ್ತೀನಿ ಮುಂದೆ. ಸೊ ಈ ರೋಡ್ ಒಂಥರ ಟ್ರಾಫಿಕ್ ಕಡಿಮೆ, ನೆಮ್ಮದಿ ಜಾಸ್ತಿ. ಯಾಕಂದರೆ ಆ ರೋಡಲ್ಲಿ ಬರೀ ಹಳ್ಳ ಹೊತ್ತರಕ್ಕೆ. ಅದು ಏನಕ್ಕೆ ಹಂಗೆ ಮಾಡಿದ್ದಾರೆ, ಬಿಳಿಕೆರೆ ಬೈಪಾಸ್ ಹೋಗೋ ತನಕ ಫುಲ್ ಹಳ್ಳ. ಸೊ ಆ ರೋಡಲ್ಲಿ ಬಿಳಿಕೆರೆ ಬೈಪಾಸ್ ಹೋಗೋ ಬದಲು ಈ ರೋಡಲ್ಲಿ ಫೇಮಸ್ ಸಾಗರಕಟ್ಟೆ ಇದಕ್ಕೆ ಹೋಗ್ಬಿಡ್ಬೋದು. ಸೊ ಅಲ್ಲಿಂದ ಫುಲ್ಲು ಸ್ವಲ್ಪ ರೋಡ್ ಚೆನ್ನಾಗಿದೆ. ಸೊ ಅಲ್ಲಿಂದ ಅಲ್ಲ, ಇಲ್ಲಿಂದನೇ ರೋಡ್ ಚೆನ್ನಾಗಿದೆ. ಸೊ ಬೈಕಲ್ಲಿ ಹೋಗೋದಾದರೆ ಈ ರೂಟ್ ಬೆಸ್ಟು. ಸೊ ಕಾರಲ್ಲಿ ಹೋಗೋದಾದರೆ ಆ ರೂಟೇ ಬೆಸ್ಟು. ಸೊ ಕಾರಲ್ಲಿ ಹೋಗೋದಾದ್ರೆ ಯಾಕೆ ಆ ರೂಟ್ ಬೆಸ್ಟು ಅಂದರೆ, ಆ ರೂಟು ಫುಲ್ ಸ್ಟ್ರೈಟ್ ಇರೋದ್ರಿಂದ ಕಾರಲ್ಲಿ ನಿಮಗೆ ಹಂಪ್ಸ್ ಈ ರೋಡಲ್ಲಿ ಎಷ್ಟು ಹಂಪ್ಸ್ ಸಿಗುತ್ತೋ ಆ ರೋಡಲ್ಲೂ ಅಷ್ಟೇ ಹಂಪ್ಸ್ ಸಿಗುತ್ತೆ. ಆದರೆ ರೋಡು ಅದು ಬಿಳಿಕೆರೆ ಬೈಪಾಸ್ ಅಂತ ಹೇಳಿದ್ನಲ್ಲ, ಅಲ್ಲಿ ತನಕ ಚೆನ್ನಾಗಿಲ್ಲ. ಸೊ ಅಲ್ಲಿಂದ ಮುಂದೆ ನಿಮಗೆ ಹೈವೇ. ಸೊ ಬಡ್ಕೊಂಡು ಹೋಗ್ಬೋದು ಗಾಡಿನ. ನೋಡಿ ಹಾಗಾಗಿ ಕರ್ವಲ್ಲಿ ನಾನು ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡೋಕ್ಕಾಗಲ್ಲ. ಅವ್ರ ಹಿಂದೆನೇ ಹೋಗ್ತೀನಿ, ಓವರ್ಟೇಕ್ ಅಂತೂ ಮಾಡಲ್ಲ. ಸೊ ಎವ್ರಿ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಂತೆ. ಸೊ ಯಾವಾಗಲೂ ಒಂದು ಸಲ ತಪ್ಪಾದಮೇಲೆ ಸೊ ಆ ತಪ್ಪನ್ನ ರಿಪೀಟ್ ಮಾಡಬಾರ್ದು. ಸೊ ರೀಸೆಂಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಈಗ ಆ ಎಕ್ಸ್ಪೀರಿಯನ್ಸ್ ಆದಮೇಲೆ ಆ ತಪ್ಪನ್ನ ನಾನು ಮತ್ತೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಯು ಬೆಟರ್ ಟು ಸ್ಟೇ ಅಲೋನ್ ಅಂತ ಅವರು ಬುದ್ಧಿ ಕಲಿತಿದ್ದಾರೆ. ಡೋಂಟ್ ಗೆಟ್ ಅಟ್ಯಾಚ್ ಟು ಎನಿವನ್ ಅಂತ. ಸೊ ಹಾಗಾಗಿ ಆ ತಪ್ಪನ್ನ ಮತ್ತೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನೋಡಿ, ನೀರೇ ಇಲ್ಲ ಡ್ಯಾಮಲ್ಲಿ. ಸೊ ಬ್ಯಾಕ್ ವಾಟರ್ ಇದು. ಸೊ ದ ಫೇಮಸ್ ಸಾಗರಕಟ್ಟೆ ಬ್ಯಾಕ್ ವಾಟರ್ ಬ್ರಿಡ್ಜು. ಸೊ ಆ್ಯಕ್ಚುಲಿ ಟ್ರೈನ್ ಹೋದರೆ ಒಳ್ಳೆ ಕಾಣುತ್ತೆ ಮಾತ್ರ ಇಲ್ಲಿ. ಸೊ ನೀರಿರಬೇಕು, ನೀರಿದ್ದರೆ ಮಸ್ತು.
ಹೇಗಿದೆ ನೋಡಿ. ಸೊ ನಿಲ್ಸ್ಗಿಲ್ಸಕ್ಕೆ ಹೋಗಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಸೊ ನಮ್ಮ ಈಗ ಹೋಗ್ತಿರುವ ರೈಡಿನ ವಿಡಿಯೋ ಎಂಡ್ ಮಾಡುವ ಸಮಯ, ಅಂದರೆ ತಾತ್ಕಾಲಿಕವಾಗಿ ಅಷ್ಟೇ. ಸೊ ಮುಂದೆ ಕಂಟಿನ್ಯೂ ಆಗುತ್ತೆ. ಸೊ ವಿ ಜಾಯಿಂಡ್ ಹೈವೇ, ನ್ಯಾಷನಲ್ ಹೈವೇ. ಏನು ಮಾಡ್ತಾವ್ರಿ ಅಂಕಲು? ಹೋಗಿ ಅಂಕಲ್, ಖಾಲಿರೋ ರೋಡ್ಗೂ ಹೋಗಲ್ಲ ಅಂತಾರೆ. ಸೊ ಈಗ 100 ಫೀಟ್ ರೋಡಲ್ಲಿರುವ ಸ್ವಸ್ತಿಕ್ ಆಟೋಮೋಟಿವ್ಸಲ್ಲಿ ಇದ್ದೀನಿ. ಸೊ ಇಲ್ಲಿಗೆ ಬಂದಿದ್ದ ಉದ್ದೇಶ, ನಮ್ಮ ಜಾವಾಗೆ ಒಂದು 2 ಐಟಮ್ ಬೇಕಿತ್ತು. ಅದು ಏನು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿನ ಕೆಲಸ ಮುಗೀತು, ಈಗ ನೀರು ಕುಡಿದು ಹೊರಡೋಣ. ಸೊ ಅದಾದ ನಂತರ ಈಗ ಮಹೀಂದ್ರ ಶೋರೂಮ್ಗೆ ಹೋಗಬೇಕು. ಸೊ ಇದು ಲಲಿತ್ ಮಹಲ್ ಪ್ಯಾಲೇಸ್ ಅಥವಾ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡು. ಸೊ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಪೊಲೀಸ್ ಭವನ. ಸೊ ಲೆಫ್ಟಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಸೆಂಟರು. ಸೊ ಈ ರೋಡಲ್ಲಿ ಫ್ಲವರಿಂಗ್ ಆದಾಗ ಹೋಗ್ಲಿಕ್ಕೆ ಎಷ್ಟು ಚೆಂದ ಕಾಣೋದು ಗೊತ್ತಾ. ಫುಲ್ ಮರದಲ್ಲೆಲ್ಲ ಫ್ಲವರಿಂಗ್ ಆಗಿರುತ್ತಲ್ಲ, ಆಗ ಹೋಗೋದಕ್ಕೆ ಒಂಥರ ಚೆಂದ. ಸೊ ನಮ್ಮ ಐರಾವತನ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದೆ, ಹೊಸ ಕಲರು. ಸೊ ಇಲ್ಲಿ ಮುಂದ್ಗಡೆ ಒಂದು ಗಾರ್ಡ್ ಬೇರೆ ಹಾಕಿದ್ದಾರೆ ಏನೋ. ಓ, ನಮ್ಮ ಗಾಡಿಗೂ ಹಾಕೋಬೋದು, ಎಕ್ಸ್ಟ್ರಾ ಫಿಟ್ಟಿಂಗು. ಸೊ ಈ ಕಡೆ ನೋಡಿ, ಮಹೀಂದ್ರದಲ್ಲಿರೋ ದೊಡ್ಡ ಆನೆ ಇದು, 75 HP ಟ್ರ್ಯಾಕ್ಟ್ರು ಲೆಫ್ಟಲ್ಲಿರೋದು. ಆನೆ. ಸೊ ಇದು ಒಂದು ಬಂಪರ್ ನಮ್ಮ ಗಾಡಿಗೆ ಹಾಕ್ಸೋದಕ್ಕೆ ಕೇಳಿದೆ, 35,000 ರೂಪಾಯಿ ಹೇಳಿದ್ರು ಈ ಬಂಪರ್ಗೆ. ಸೊ ನಮ್ಮ ಐರಾವತಕ್ಕೂ ಇದಕ್ಕೂ ಏನು ಚೇಂಜಸ್ ಮಾಡಿದ್ದಾರೆ. ಸೊ ಇದು 605 DI. ಸೊ ಕಲರ್ ಚೇಂಜ್ ಇದೆ, ಗಾರ್ಡ್ ಹಾಕಿದ್ದಾರೆ ಒಂದು ಲೆಗ್ಗೆ, ಡಿಜಿಸೆನ್ಸ್ ಇದೆ ಗಾಡೀಲಿ. ಇನ್ನೇನು ಚೇಂಜ್ ಮಾಡಿದ್ದಾರೆ ತಾಳಿ, ಆ ಕಡೆ ಹೋಗಿ ನೋಡೋಣ. ಹ್ಯಾಂಡ್ ಬ್ರೇಕ್ ತೆಗೆದುಬಿಟ್ಟಿದ್ದಾರೆ ಇಲ್ಲಿ. ಸೊ ಇದರಲ್ಲಿ ಪವರ್ ಮೋಡ್ ಇದೆ, ನೈಸ್. ಮತ್ತು ಪ್ಲ್ಯಾಟ್ಫಾರ್ಮ್ ಚೇಂಜು. ಓ ಸೂಪರ್ ಆಗಿದೆ ಇದು. ಸೊ ನಮ್ಮದು 605 DI G-Max, ಗೇರ್ ಮ್ಯಾಕ್ಸ್. ಸೊ ಇದರಲ್ಲಿ ಎಷ್ಟು ಗೇರ್ ಇದೆ, ಇದು ಶಟಲ್ ಶಿಫ್ಟೇ, ನೈಸ್. ಇದರಲ್ಲಿ ಹ್ಯಾಂಡ್ ಬ್ರೇಕ್ನ ಹಿಂದ್ಗಡೆ ಕೊಟ್ಬಿಟ್ಟಿದ್ದಾರೆ, ನಮ್ಮದ್ರಲ್ಲಿ ಇಲ್ಲಿ ಕೊಟ್ಟಿದ್ದಾನೆ. ಅದು ಹ್ಯಾಂಡ್ ಬ್ರೇಕ್ ಕರೆಕ್ಟಾಗಿ ಆಗೋದೇ ಇಲ್ಲ. ಸೊ ಇದು ಒಳ್ಳೆ ಮಸ್ತಿದೆ. ಬಟ್ ನಾವು ತಗೊಳ್ಳೋ ಟೈಮಲ್ಲಿ ಈ ಟೈಪ್ ಇರಲಿಲ್ಲ ಮಾಡಲು. ಸೊ ಎಲ್ಲ ಅಪ್ಡೇಟ್ ಆಗೋಗಿದೆ ಈಗ. ಸೊ ನಮ್ಮದು 57 HP, 57 ಇದು 54. ಸೊ ಬಂದಿದ್ದ ಕೆಲಸ ಮುಗೀತು. ಸೊ ಆ್ಯಕ್ಚುಲ್ ಬಂದಿದ್ದು ಟ್ರ್ಯಾಕ್ಟರ್ ಇನ್ಶೂರೆನ್ಸ್ ಮಾಡೋದಕ್ಕೆ. ಸೊ ಆಗಿದೆ, ಈಗ ಹೊರಡೋಣ. ಸೊ ಫುಲ್ ಬಿಸಿಲು ಜೋರಾಗಿತ್ತು, ಹಾಗಾಗಿ ನಮ್ಮ ರೆಗ್ಯುಲರ್ ಜ್ಯೂಸ್ ಶಾಪಿಗೆ ಬಂದು ಒಂದು ವಾಟರ್ ಮೆಲನ್ ಜ್ಯೂಸ್ ಕುಡಿತಾ ಇದ್ದೀನಿ. ಸೊ ನೌ ವಿ ಆರ್ ಅಟ್ ದೇವರಾಜ್ ಅರಸ್ ಮಾರ್ಕೆಟ್.
ಸೊ ಮಾರ್ಕೆಟಿಗೆ ಬಂದ ಉದ್ದೇಶ, ಸೊ ಕೈಯಲ್ಲಿ ಕಾಣ್ತಾ ಇದೆಯಾ ಒಂದು ರಟ್ಟು, ಸೊ ತೋರಿಸ್ತೀನಿ ತಾಳಿ. ಸೊ ಇದು ಕಾರ್ಟೂನ್ ಬಾಕ್ಸು, ಲಗೇಜು. ಸೊ ಅಮ್ಮನಿಗೆ ತರಕಾರಿ ಪಾರ್ಸಲ್ ಹಾಕಬೇಕು. ಸೊ ಹಾಗಾಗಿ ಮಾರ್ಕೆಟಲ್ಲಿ ಶಾಪಿಂಗ್. ಸೊ ರಟ್ಟು ಇಟ್ಕೊಂಡು ಎಲ್ಲ ಹೋಗ್ತಾಯಿದ್ದೀನಿ. ಎಲ್ಲ ನನ್ನೇ ನೋಡ್ತಾ ಇದ್ದಾರೆ, ಏನೋ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅಂತಾರ. ಎಷ್ಟು ಬೀನ್ಸು? 1 kg. ಬೀನ್ಸ್ 30 ಗಿಡಕ್ಕೆ 30 ರೂಪಾಯಿ. ಹೊಸ ಬೆಂಡೆ 40 ಬೀನ್ಸ್ 30 ಬೀನ್ಸ್ 30. ಗೆಡ್ಡೆಗೂ ಶೇಂಗಿ ಅಂದೆ ಎಷ್ಟು ಬಂದೆ? ಅರ್ಧ ಹಾಕಿ. ಹೊರಗಡೆ ಹಾಕ್ಬೇಕಂದ್ರೆ ಮಾತ್ರ ಬರೋದು, ಪಾರ್ಸಲ್ ಹಾಕ್ಬೇಕು ಅದಕ್ಕೆ. ಅದು ಹೊರಗಡೆ ಪಾರ್ಸಲ್ ಅಲ್ಲಿ ಸಿಗಲ್ಲ, ಇದು ಮಂಗಳೂರಿಗೆ. ಹಾಂ ಸಾಕು. ಖಾರ ಮೆಣಸು ಅರ್ಧ. ಖಾರ ಜಾಸ್ತಿ ಆಗ್ತದೆ. ಸೊ ಆ್ಯಕ್ಚುಲಿ ಒಳ್ಳೆ ಸೀನ್ ಆಯಿತು. ಮೈಸೂರು ಮಾರ್ಕೆಟಲ್ಲೂ ನನ್ನ ಗುರುತು ಹಿಡಿಯೋರಿದ್ದಾರೆ ಅಂತ. ಸೊ ಏನು ಅಂತ ಅಂದರೆ ಒಂದು ಲೆಕ್ಕದಲ್ಲಿ ಖುಷಿ ಆಗ್ತಾಯಿದೆ, ಒಂದು ಲೆಕ್ಕದಲ್ಲಿ ಒಂಥರ ಅನ್ನಿಸ್ತಾ ಇದೆ. ಸೊ ಅಲ್ಲಿ ಬದನೆಕಾಯಿ ತೊಗೊಂಡಲ್ಲ, ಅಲ್ಲಿ ಅವ್ರೊಬ್ಬರ ಹತ್ರನೇ ಅಷ್ಟು ಸಣ್ಣ ಸಣ್ಣ ಬದನೆಕಾಯಿ, ಅದು ಯಾವುದೋ ಊರು ಹೇಳ್ತಾರೆ, ಸೊ ಅದು ಹೆಸರು ಗೊತ್ತಿಲ್ಲ. ಸೊ ಅದನ್ನು ಸಿಗೋವಂಥದ್ದು. ಅವರು ಸರ್ ಏನು ಸರ್ ಇಷ್ಟು ದಿನ ಅದು ಕಾಣಲೇ ಇಲ್ಲ ಅಂದರು. ನೀವು ಮಂಗಳೂರಲ್ವಾ ಅಂದರು. ಹೇಗೆ ಕಂಡು ಹಿಡಿದ್ರಿ ಅಂದರೆ ರಟ್ಟು ಇಟ್ಕೊಂಡು ಬಂದಿದ್ದೀರಲ್ಲ ಅದನ್ನ ನೋಡೇ ಕಂಡು ಹಿಡಿದೆ ಅಂದರು. ಫುಲ್ ನಗು ಬಂತು, ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡಿ, ಫ್ರೆಶ್ ರೋಸು ಬೇಕಾದಾಗ ಸಿಗಲ್ಲ, ಬೇಡದಿದ್ದಾಗ ಅರ್ಧ kg 30 ರೂಪಾಯಿ. ಪಾರ್ಸಲ್ ರೆಡಿ. ಸೊ ಎಲ್ಲ ಪಾರ್ಸಲ್ ಎಲ್ಲ ರೆಡಿ ಮಾಡಿ ಈಗ ದುರ್ಗಾಂಬ ಆಫೀಸಿಗೆ ಬಂದಿದ್ದೀನಿ. ಸೊ ದುರ್ಗಾಂಬ ಬಸ್ಸಿಗೆ ಹಾಕೋದು ಪಾರ್ಸಲು. ಫುಲ್ ಎಲ್ಲ ತರಕಾರಿ ಆಯಿತು. ಸೊ ಪ್ರತಿ ಸಲ ಬಂದಾಗಲೂ ಏನಾದರೂ ಪಾರ್ಸಲ್ ಹಾಕ್ತಾ ಇರ್ತೀನಿ. ಸೊ ಈ ಸರಿ ಬರೀ ತರಕಾರಿ ಹಣ್ಣು ಮಾತ್ರ ಪಾರ್ಸಲ್ ಹಾಕಿರೋದು, ಇನ್ನೇನು ಎಕ್ಸ್ಟ್ರಾ ಏನು ಹಾಕಿಲ್ಲ. ಸೊ ದಿಲ್ ಪಸಂದ್ ಅಂತ ಹಾಕೋಣ ಅಂದ್ಕೊಂಡೆ, ಬಟ್ ಪ್ರತಿ ಸಲ ಹಾಕ್ತಾಯಿದ್ರೆ ಟೇಸ್ಟ್ ಹಾಳಾಗುತ್ತೆ ಅಂತ ಹಾಕಿಲ್ಲ. ಈಗ ಇಲ್ಲಿ ಕೆಲಸ ಮುಗಿಸಿ ಒಂದು ಸ್ಪೆಷಲ್ ಹೋಟ್ಲು ಕರ್ಕೊಂಡು ಹೋಗ್ತೀನಿ. ಸೊ ಅದು ಕೆಲವ್ರಿಗೆ ಗೊತ್ತಿರುತ್ತೆ, ಸೊ ಗೊತ್ತಿಲ್ಲ ಬೇರೆಯವ್ರಿಗೆ. ಸೊ ಅದು ಯಾವ ಹೋಟೆಲ್ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ಟೈಮ್ ಬೇಕ್ರಿ ತೋರಿಸಿದ್ನಲ್ಲ, ಸೊ ಅದೇ ಬೇಕ್ರಿ ಪಕ್ಕನೇ ಇರುವಂಥ ಹೋಟೆಲ್ಲು. ಸೊ ಅದು ಅಲ್ಲಿಗೆ ಹೋಗಿ ರಿವೀಲ್ ಮಾಡ್ತೀನಿ. ಸೊ ಪಾರ್ಸಲ್ ಹಾಕಾಯಿತು. ಈಗ ಗಾಡಿನ ನಾನು ಮಾರ್ಕೆಟ್ ಹತ್ರನೇ ನಿಲ್ಲಿಸ್ಬಂದಿದ್ದೀನಿ. ಸೊ ಲಗೇಜ್ ಜಾಸ್ತಿ ಇದ್ದ ಕಾರಣ ಬರಬೇಕಾದ್ರೂ ಆಟೋ, ಹೋಗ್ಬೇಕಾದ್ರೂ ಆಟೋ. ಸೊ ಗಾಡಿಲೆಲ್ಲ ತೊಗೊಂಡು ಬರೋಕ್ಕಾಗಲ್ಲ ಅಂತ